ಎರಡೂ ರಾಜಕೀಯ ಪಕ್ಷಗಳು ಕೂಡ ಹೊರತಾಗಿಲ್ಲ. ಈಗ ನೀವು ನೋಡಿ ಹೇಳ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲೂ ಕೂಡ ಅದೇ ಪರಿಸ್ಥಿತಿ, ತಮಿಳುನಾಡಿನಲ್ಲೂ. ಯಾವ ರಾಜ್ಯದಲ್ಲಿ ಈ ಉಚಿತ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದ್ವಿ ಅವ್ರಿಗೆ ಆಯ್ಕೆಗಳೇ ಇಲ್ಲ. ನಾವು ಅವ್ರು ಸರ್ಕಾರ ಕೊಟ್ಟಿದ್ದೇ ತಿನ್ಬೇಕು ನೀವು. ಇಲ್ಲ ಸರ್, ಅದ್ರ ಬದಲು ನಮ್ಮಲ್ಲಿ ಕೂಡ ಅವರನ್ನೇ ಖಂಡಿತ ಅವ್ರು ಹೇಳಿದ್ ನಿಜ. ಆರ್ಥಿಕವಾಗಿ ಅವರನ್ನೇ ಸಶಕ್ತರನ್ನಾಗಿ ಮಾಡಿದ್ರೆ ಅದನ್ನೇ ಹೇಳ್ತಾ ಇರೋದು. ಅಲ್ಲ, ಆ ಕೆಲಸನೂ ಆಗುತ್ತೆ. ಈಗ ಗ್ಯಾರಂಟಿಗಳ ಯೋಜನೆಯನ್ನ ಏನ್ ಮಾಡಿದ್ದಾರೆ, ಇವತ್ತು ವಿಜಯ್ ಒಬ್ಬರೇ ಇಲ್ಲ, ನುರಿತಂತ ಅಧಿಕಾರಿ ವರ್ಗ ಇದೆ, ಚಿಂತಕರ ಚಾವಡಿನೇ ಅಲ್ಲಿದೆ. ಸೊ ಇದಕ್ಕೆ ಪರಿಹಾರ ಅನ್ಸುತ್ತೆ. ಇದನ್ನ ಏನೋ ದಿಢೀರಂತ ಉದ್ಭವ ಆಗಿರೋ ಪಕ್ಷ ಚುನಾವಣೆ ಗೆದ್ದಿದ್ದಾರೆ ಅನ್ನೋ ಮಾತ್ರ ಆ ಕಾರಣಕ್ಕೆ ನೀವು ಹೇಳ್ತಾ ಇಲ್ಲ 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 ಆತನಿಗೆ ಆತನ ಮಾತಲ್ಲಿ ಈ ಜನರ ಬಗ್ಗೆ ಇರುವಂತ ಹಪಾಹಪಿ ಇದೆಯಲ್ಲ, ನಮಗನ್ಸುತ್ತೆ ಅದೆಲ್ಲೋ ಖಂಡಿತವಾಗ್ಲೂ ನ್ಯಾಯ. ಈಗ ನಾನು ಹೇಳ್ತೀನಿ ಕೇಳಿ, ಸಿನಿಮಾ ಅಂತ ಹೇಳಿದ್ರೆ ಸ್ಕ್ರಿಪ್ಟ್ ಇರುತ್ತೆ, ಡೈಲಾಗ್ಸ್ಗಳನ್ನ ಕೊಟ್ಟಿರ್ತಾರೆ, ಹೌದು, ರೀಟೇಕ್ ತೆಗೆದುಕೊಳ್ಳೋಕೆ ಅವಕಾಶ ಇರುತ್ತೆ. ಒಂದು ಸಲ ಡೈಲಾಗ್ ಹೇಳಿದ ಮೇಲೆ ಮತ್ತೊಂದು ಸಲ ಸರಿಯಾಗಿ ಬಂದಿಲ್ಲ, ಡೈಲಾಗ್ ಡೆಲಿವರಿ ಕರೆಕ್ಟ್ ಹೋಗಿಲ್ಲ ಅಂತ ಹೇಳಿದ್ರೆ ರೀಟೇಕ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಇಲ್ಲಿ ರೀಟೇಕ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. ಒಂದೇ ಸಲ ತೆಗೆದುಕೊಳ್ಳುವ ತೀರ್ಮಾನ, ಒಂದು ಹೆಜ್ಜೆ ಮುಂದೆ ನಾನು ಚಿತ್ರರಂಗದಲ್ಲಿ ಇದ್ದೇನೆ. ಖಂಡಿತ ಇಲ್ಲಿ ರೀಟೇಕ್ ತಗೊಳಕ್ಕೆ ಯಾವ ಕಾರಣಕ್ಕೂ ಚಾನ್ಸಸ್ ಇಲ್ಲ, ಸ್ಕ್ರಿಪ್ಟು ಇಲ್ಲ, ಡೈಲಾಗ್ಸು ಇಲ್ಲ. ಅದನ್ನೇ ನಾನು ಹೇಳಿದ್ದು, ಚಿಂತಕರ ಚಾವಡಿ ಅಂತ ಏನಿದೆ ಅದು ಪ್ರತಿಯೊಂದು ರಾಜ್ಯದಲ್ಲಿ ಇರುತ್ತೆ. ಇದನ್ನ ಸಂಪನ್ಮೂಲವನ್ನ ಹೇಗೆ ಕ್ರೋಢೀಕರಿಸಬೇಕು, ಯಾವ ನಮ್ಮ ಗ್ಯಾರಂಟಿಗಳಿಗೆ ಎಲ್ಲಿಂದ ಹಣವನ್ನ ತರಬೇಕು, ಎಷ್ಟು ಮಟ್ಟಿಗೆ ತರಬೇಕು ಅನ್ನುವಂಥ ಕೆಲಸ ಆಗುತ್ತೆ. ಇಷ್ಟು ಬೇಗ ತರಾತುರಿ ಮಾಡೋದು ಬೇಡ. ಆಮೇಲೆ ಇವ್ರು ಹೇಳ್ದಂಗೆ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಅಂತ ಹೇಳಿ ಅಲ್ಲಿ ಕೆಲವೊಂದು ಲಿಮಿಟೇಷನ್ ಬರಬಹುದು. ಇಡೀ ತಮಿಳುನಾಡು ರಾಜ್ಯಕ್ಕೆಲ್ಲ ಕೊಡ್ತೀವಿ ಅನ್ನೋದು ಆಗೋದಿಲ್ಲ. ಆರ್ಥಿಕವಾಗಿ ನಿಜವಾಗ್ಲೂ ಅಶಸ್ತ್ರ ಯಾರಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆಂತಾನು ಮಾಡಬಹುದು. ಈಗ ಉದಾಹರಣೆಗೆ ನಾನು ನೋಡಿದೆ, ಅಲ್ಲಿ ಒಬ್ಬ ಹಿರಿಯ ನಾಗರಿಕರೊಬ್ರು ಹೇಳ್ತಾ ಇದ್ರು, ವಿಜಯ್ ಮೇಲೆ ಈಗಲೇ ಒತ್ತಡ ಹಾಕಬಾರ್ದು, ಈಗ ಬಿಡಿ ಇದ್ದಂತ ಸರ್ಕಾರ ಯಾವ ಅಭಿಪ್ರಾಯ ಬರ್ಲಿ ಅಂತಾನೆ ಖಾಲಿ ಜೇಬ್ ತೋರಿಸಿದ್ ನೀವು. ತಾಳ್ಮೇನೂ ಇದೆ. ಖಾಲಿ ಜೇಬ್ ತೋರಿಸಿದ್ ಯಾಕೆ ಅಂದ್ರೆ ಈಗಲೇ ಬಂದು ಮುಗಿ ಬೀಳ್ಬೇಡಿ, ಚಿನ್ನ ಚಿನ್ನ ಅಂತ ಮನೆ ನಿಂತ್ಕೋಬೇಡಿ, ಆತ ಹೇಳಿದ್ದೆಲ್ಲ ಈಗಲೇ ಬಂದು ಸಿಲಿಂಡರ್ಗೋಸ್ಕರ ಕ್ಯೂ ಬೇಡ, ಚಿನ್ನಕ್ಕೋಸ್ಕರ ಕ್ಯೂ ಬೇಡ, ಮನೆ ಹತ್ರ ಬರಬೇಡಿ ಅಂತ ಒಂದು ಆಂಟಿಸಿಪೇಟರ್ ಬೇಲ್ ಇದು ಸರ್. ವಿಜಯ್ ಒಂದು ಆಂಟಿಸಿಪೇಟರ್ ಬೇಲ್ ಕೊಡ್ತೀವಿ ಅಂತ ಅಷ್ಟೇ ಮನೆ ಮುಂದೆ ಕ್ಯೂ ನಿಂತ್ಕೊಳ್ತಾರೆ. ಖಂಡಿತವಾಗೂ ಕೂಡ ಜನ ನಿರೀಕ್ಷೆ ಮಾನದಂಡ ಇದೆ. ನೀವು ಕೊಡುವಂತ ಭರವಸೆಗಳ ಮೇಲೆ ಅದಕ್ಕೊಂದು ಸರ್ಕಾರಿ ಮಾನದಂಡ ಅನ್ನೋದು, ಸರ್ಕಾರಿ ಮಾನದಂಡ ಇದ್ರೂ ಅದನ್ನ ಮಾಡಕ್ಕಾದ್ರೂ ಬಿಡಿ, ಎಲ್ಲದಕ್ಕೂ ಮೀರಿದಂತ ವಿಶ್ವಾಸ ಇರುತ್ತೆ, ಮಾಡಕ್ಕಾದ್ರೂ ಬಿಡಿ ಸರ್. ಪಾಪ ಪ್ರಮಾಣ ವಚನ ತಗೊಂಡು ಎಷ್ಟು ಗಂಟೆ ಆಗಿದೆ ಸರ್. ಇಲ್ಲಿ ನಮಗೆ ಈಗ ಹೇಳುದು ಚಿಂತಕರ ಚಾವಡಿ ಚಿಂತನೆ ಮಾಡ್ಲಿ, ಅವರೆಲ್ಲ ಏನೇನು ಮಾಡ್ಬೇಕು ಚಿಂತನೆ ಮಾಡಿ ವಿಜಯ್ ಅವರಿಗೆ ಅಡ್ವೈಸ್ ಮಾಡ್ಲಿ. ವಿಜಯ್ ಅವರಿಗೆ ಏನು ಅಡ್ವೈಸ್ ಕಮಿಟಿ ಇಟ್ಕೊಂಡಿದ್ದಾರೆ, ಅಡ್ವೈಸರಿ ಕಮಿಟಿ, ಪ್ರಥಮವಾಗಿ ಫೇಲ್ಯೂರು. ಮೊದಲನೇ ದಿನನೇ ರಾಜ್ಪಾಲರ ಹತ್ರ ಯಾವಾಗ ಕಳಿಸಿದ್ರು ಅವಾಗಲೇ ಗೊತ್ತಾಯ್ತು. ಅಂದ್ರೆ ಅಪ್ರಬುದ್ಧವಾಗಿ ಅವರು ರಾಜ್ಪಾಲರ ಹತ್ರ ಹೋದ್ರು, ಪೂರ್ಣವಾಗಿ ಸಿದ್ಧ ಆಗಿರ್ಲಿಲ್ಲ. ಅಷ್ಟೊಂದು ಹತ್ರ ಹೋದಾಗಲೇ ಗೊತ್ತಾಯ್ತು ಚಿಂತಕರ ಚಾವಡಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಇನ್ನೊಂದು ನಮ್ಗೆ ಚಿಂತೆ ಯಾವುದು ನಮ್ಗೆ ಅಂತಂದ್ರೆ ಇವತ್ತಿರೋದು ವಿಜಯ್ ಅವ್ರ ಮೇಲಲ್ಲ, ಈ 5 ಪಾರ್ಟಿಗಳಿದೆಯಲ್ಲ, ಕಾಂಗ್ರೆಸ್, BCK, ಇವ್ರದೆಲ್ಲ ಒಂದು ಷಡ್ಯಂತ್ರ. ಇದು ಷಡ್ಯಂತ್ರದ ಭಾಗ, ಚಕ್ರವ್ಯೂಹ ಎಣದಿದ್ದಾರೆ. ಇವ್ರು ಫ್ರೀಯಾಗಿ ಬಿಡ್ತಾರ ವಿಜಯವ್ರನ್ನ ಆಡಳಿತ ಮಾಡ್ಲಿಕ್ಕೆ ಅನ್ಕೊಂಡಿದ್ರೆ? ಕಂಟ್ರೋಲ್ ಅಲ್ಲ, ನಾನು ಹೇಳ್ತೀನಿ, BCK ಲೀಡರ್ ಪತ್ರ ಕೊಡೋದಕ್ಕೂ ಹಿಂದಿನ ದಿನ ರಾತ್ರಿ ಕೂಡ DMK ಸ್ಟಾಲಿನ್ ಅವ್ರ ಮನೇಲಿದ್ರು. ಅವ್ರ ಭೇಟಿ ಮಾಡಿ ಮಾತುಕತೆ ಮಾಡ್ಕೊಂಡು ನಾವೇನೇನ್ ಕಂಡೀಷನ್ ಹಾಕಬೇಕು, ನಾನೇನ್ ಕೇಳಬೇಕು, ನಾನೇನೇನ್ ಪಡ್ಕೊಳ್ಬೇಕು ಎಲ್ಲವನ್ನ ಸ್ಟಾಲಿನ್ ಅವರು ಪ್ರಿಪೇರ್ ಮಾಡಿ ಕಳಿಸಿ ಆಮೇಲೆ ನಂತರ ಸ್ಟಾಲಿನ್ ಹತ್ರ ಇರುತ್ತೆ ಸೂತ್ರ, ಕಾಂಗ್ರೆಸ್ ಅವ್ರ ಹತ್ರ, ರಾಹುಲ್ ಗಾಂಧಿ ಅವ್ರ ಹತ್ರ. ಬುದ್ಧಿವಂತಿಕೆ ಅಂತ ಹೇಳೋದಾ ಅಥವಾ ಏನಂತ ಹೇಳೋದು? ಹೇಳ್ಬಿಡಿ, ನೀವ್ ಹೇಳಕ್ ಹೊರಟಿದ್ದು ಸ್ಟಾಲಿನ್ ಹಿಡಿತದಲ್ಲಿ VCK ಇದೆ, VCK ಹೇಳ್ದಂಗೆ ವಿಜಯ್ ಕೇಳ್ತಾರೆ. ಪರೋಕ್ಷವಾಗಿ ಬರೀ VCK ಅಲ್ಲ, CPIM ಯಾರ ಅಲೈನ್ಸ್ ಅಲ್ಲಿ ಇದ್ರು, ಇದೇ DMK ಜೊತೆಲಿ ಇದ್ದಿದ್ದು, ಅವರೆಲ್ಲರೂ ಕೂಡ ಪಕ್ಷಗಳು. ಹೌದು, ಅವರೆಲ್ಲರೂ ಕೂಡ ಚರ್ಚೆ ಮಾಡಿ ಸ್ಟಾಲಿನ್ ಅವ್ರ ಹತ್ರ ಚರ್ಚೆ ಮಾಡಿ ನಾವೇನೇನ್ ಡಿಮ್ಯಾಂಡ್ಸ್ ಇಡಬಹುದು, ನಮ್ಮ ಹತ್ರನೇ ಎಲ್ಲ ಕಂಟ್ರೋಲ್ ಇರುತ್ತೆ ಅಂತೇಳಿ ಸ್ಟಾಲಿನ್ ಅವ್ರು ಏನ್ ಹೇಳಿದಾರೆ ಅದನ್ನ ಪಾಲನೆ ಮಾಡಿ. ಕಾಂಗ್ರೆಸ್ ಅವರಿಗೆ ಇದೇ ಪಕ್ಕಾ ಫಾರ್ಮುಲಾ. ಕಾಂಗ್ರೆಸ್ ಅವ್ರಿಗೇನು ಇಡೀ ರಾಷ್ಟ್ರದಲ್ಲಿ ಎಲ್ಲಾ ಕಡೆ ಅಧಿಕಾರ ಕಳ್ಕೊಂಡ್ ಬರ್ತಾ ಇದ್ದಾರೆ. ಅಧಿಕಾರ ಬಂದಿದ್ದೀರಿ ಅಂತ ಮಾತಾಡೋಣ, ಅದಕ್ಕೊಂದು ಚರ್ಚೆ ಆಗ್ಲಿ. ಇಲ್ಲ ತಮಿಳುನಾಡಲ್ಲಿ ಅಟ್ಲೀಸ್ಟ್ ಅದಕ್ಕೊಂದು ಚರ್ಚೆ ಆಗ್ಲಿ. ಅಧಿಕಾರ ಹಿಡಿದು ಬಿಡೋಣ, ಹೆಂಗ್ ಬಂದಿದ್ದೀರಿ ನೀವು, ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಇದರಲ್ಲಿ ಬಂದಿದ್ದೀರಿ ಅನ್ನೋದನ್ನ ಮಾತಾಡಿ. 108 ಸೀಟ್ ಇದ್ರು ವಿಜಯ್
ಇಂಡಿಪೆಂಡೆಂಟ್ ಆಗಿ ಖಂಡಿತ ಸ್ವತಂತ್ರವಾಗಿ ಇಲ್ಲ. ಒಂದು ಪ್ರಶ್ನೆ ಆಡಳಿತ ಖಂಡಿತ ಆಗಕ್ಕೆ ಸಾಧ್ಯ ಇಲ್ಲ. ನಂದೊಂದು ಪ್ರಶ್ನೆ, ಕಾಂಗ್ರೆಸ್ನವರು ಇವ್ರನ್ನ ವಿಜಯ್ ಮೊದಲನೇ ಸರಿನೇ ಎಡು ಬಿಟ್ರು, ಇವ್ರ ಜೊತೆ ಹೋಗಿ ಗವರ್ನರ್ ಹತ್ರ ಅಂತ ಹೇಳಿ, ನಿಮ್ ಗವರ್ನರ್ ಮಾಡಿದ್ ಸರಿನಾ? ನಮ್ ಗವರ್ನರ್ ಅಲ್ಲ ಸರ್, ತಮಿಳುನಾಡು ರಾಜ್ಯದ ಕೇಂದ್ರದ ಗವರ್ನರ್. ಎಲ್ಲ ಕೇಂದ್ರ ಸರ್ಕಾರ ಸಂವಿಧಾನಬದ್ಧವಾಗಿ ಇವತ್ತು ರಾಜ್ಯಪಾಲರು ಎಲ್ಲೆಲ್ಲಿ ಸಂವಿಧಾನಬದ್ಧವಾದ ಹುದ್ದೆ ಅದು. ವಿರೋಧ ನಮ್ಮ ಪಕ್ಷದ ಗವರ್ನರ್ ಅಲ್ಲ, ಅಧಿಕಾರದಲ್ಲಿದ್ದಾರೋ ನಮ್ಮ ಗವರ್ನರ್, ಅಲ್ಲೆಲ್ಲೂ ಕಾಂಗ್ರೆಸ್ ಕೂಡ ಅವರು ನಿಮ್ಮ ಗವರ್ನರ್, ಕೇಂದ್ರ ಸರ್ಕಾರ ಬಿಜೆಪಿ ಆಡಿಸ್ತಾ ಇರುವಂತ ಗವರ್ನರ್, ಕೈಗೊಂಬೆಗಳು JDS ಇವರು. ಅವರು ಗವರ್ನರ್, ಎಲ್ರಿಗೂ ಆಯ್ತಾ? ಗವರ್ನರ್. ಅಲ್ಲ ಹೇಳಿ, ಕಾಂಗ್ರೆಸ್ ಅವ್ರ ಗವರ್ನರ್ ಬೇರೆ ಇರ್ತಾರೆ, ಇದೇ ಬಿಜೆಪಿ ನಿಮ್ಮ ಗವರ್ನರ್ ಬೇರೆ ಇರ್ತಾರೆ. ನಿಮ್ಮ ಮನಸ್ಥಿತಿ ಕಾಂಗ್ರೆಸ್ ಅವರು ಬದಲಾಯಿಸಬೇಕು. ಯಡಿಯೂರಪ್ಪನವರಿಗೆ 11 ಸೀಟುಗಳ ಕೊರತೆ ಇದ್ದಾಗ ಆತನಿಗೆ ಅದನ್ನೇ ಪ್ರಮಾಣ ಹೇಳ್ತಿರೋದು. ವಚನ ಮಾಡಕ್ ಕರೆದು ಸರ್ಕಾರ ವಿವೇಚನಾಧಿಕಾರವನ್ನ ಕಳ್ಕೊಳ್ತಾರೆ. ರಾಜ್ಯಪಾಲರು ಯಾವ ಸಂದರ್ಭದಲ್ಲಿ ತುಸು ಹೆಚ್ಚೇ ಬಳಸ್ಬೇಕು. 11 ಸೀಟು ವಿವೇಚನಾಧಿಕಾರವನ್ನ ಎಷ್ಟು ಬಳಸ್ತಾರೆ? ಅದೇ ಯಡಿಯೂರಪ್ಪನಿಗೆ ಕೊಟ್ರೆ ಫಡ್ನವೀಸ್ ಬೆಳಗಿನ ಜಾವ 5:30 ಗಂಟೆಗೆ ಮಹಾರಾಷ್ಟ್ರದಲ್ಲಿ ಗವರ್ನರ್ ಕರ್ಬಿಟ್ಟು ಸರ್ಕಾರ ರಚಿಸ್ತಾರೆ. ಅಲ್ಲ ನಿಮಗಾಗೋದೆಲ್ಲ ಒಳ್ಳೇದು, ಬೇರೆಯವ್ರಿಗೆ ಆಗಿದ್ದು ಮಾತ್ರ ತಪ್ಪ, ಬೇರೆಯವ್ರಿಗೆ ಆಗೋದು ತಪ್ಪ. ಸುಪ್ರೀಂ ಕೋರ್ಟ್ ಗವರ್ನರ್ ಇದ್ದ ಗವರ್ನರ್ ಸರ್, ಯಾವ ರಾಜ್ಯದಲ್ಲನಾಗ್ಲಿ ಯಡಿಯೂರಪ್ಪನವ್ರಿಗೆ 11 ಸೀಟುಗಳ ಕೊರತೆ ಇತ್ತು, ನೀವು ಅವ್ರನ್ನ ಕರೆದು ಪ್ರಮಾಣ ವಚನ ಘೋಷಣೆ ಮಾಡಿದ್ರೆ ಆಮೇಲೆ ಅಧಿಕಾರ ಕಳ್ಕೊಂಡ್ರು, ಬಹುಮತ ಬರಲಿಲ್ಲ. ಮಹಾರಾಷ್ಟ್ರದಲ್ಲಿ ಬೆಳಗಿನ ಜಾವ 5:30 ಗಂಟೆ ಪ್ರಮಾಣ ವಚನ ಬೋಧಿಸ್ತಾರೆ. ಅಲ್ಲಿ ಒಂದು ಕಾನೂನು, ಪಾಪ ವಿಜಯ್ ಒಂದು ಕಾನೂನ. ನಾವು ಬಿಡ್ರಿ, ನಾವು 5 ಸೀಟ್ ಇರೋದು ನಮ್ಗೇನಿಲ್ಲ, ನಾವು ಆರಾಮಾಗಿ ನೀವು ನಾವು ಜೊತೆಗಿದ್ದಾರೆ ಕೂತ್ಕೊಳ್ತೀವಿ. ಗೈಡ್ ಮಾಡ್ಬೇಕಪ್ಪ, ತಗೊಂಡು ಹೋಗ್ಬಿಡಿ ಅಂತ. ಯಾರು ಗೊತ್ತು ಈ ತರ ಒಂದು ಕುತಂತ್ರ ರಾಜ್ಯಪಾಲರು ಮಾಡ್ತಾರೆ ಅಂತ? ಇಡೀ ಭಾರತದಲ್ಲೇ ಇಲ್ವಲ್ಲ, ಭಾರತದಲ್ಲೇ ಇಲ್ವಲ್ಲ. ಕರೀತಾರೆ, ಅಧಿಕಾರ ಅವರು ಪ್ರಮಾಣ ವಚನ ಬೋಧಿಸ್ತಾರೆ, ಇದ್ದ ದಿನ ನೀನು ನಿನ್ನ ಬಹುಮತವನ್ನು ಸಾಬೀತುಪಡಿಸಪ್ಪ ಅಂತಾರೆ. ಇವರೇನು, ನೀನು ಪಟ್ಟಿ ತಗೊಂಬ ಏನ್ ರಾಜಭವನದ ಹುಲ್ಲುಹಾಸಿನ ಮೇಲೆ ಕರ್ಕೊಂಡ್ಬಂದು ಮೆಜಾರಿಟಿ ತೋರಿಸ್ಬೇಕಾ? ಅದನ್ನ ಕಾಂಗ್ರೆಸ್ ಮೆಜಾರಿಟಿ decide ತೋರಿಸಬೇಕಾಗಿರೋದು ಹೌಸ್ ಅಲ್ಲಿ ಸರ್, ಹೌದು. ಗವರ್ನರ್ ಮಾತಾಡೋಣ 13ಕ್ಕೆ ತೋರಿಸ್ತಿರೋ ಇಲ್ವಾ ಅಂತ ಹೇಳಿ ವಿಜಯ್ ಮುಂದೆ ಅಲ್ವಾ? ಸಹಸ್ರ ಹೇಳಿ. ಸವಾಲುಗಳಿದ್ದಾವೆ, ಚರ್ಚೆ ತೋರಿಸ್ತಿಲ್ಲ ಅಂದ್ರೆ ಆಟೋಮೆಟಿಕ್ ಅಧಿಕಾರ ಕಳ್ಕೊತಾರೆ.